ಆಪ್ತ ಮಿತ್ರ ಮೂವಿಲಿ ನಾಗವಲ್ಲಿ ಮನೆ ಇರುತ್ತಲ್ಲ, ಅಲ್ಲೇ ಒಂದ್ 30-35 ಸಾವಿರ ಆಗೋಯ್ತಲ್ಲ. ಫೋನಲ್ಲಿ ಅಲೋ ಇರಲ್ಲ, ಒಂಚೂರು ಓಪನ್ ಮಾಡಕ್ ಬಿಡಲ್ಲ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ, ಒಳ್ಳೆ ಮುಸ್ತಾಫಾ ಹೋಗಿದೀನಿ ಫ್ರೆಂಡ್ಸ್, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ? Got you aura, yeah we click for the win. Hit that bell, let the magic begin. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗೇಶ್ವರ್. ಫ್ರೆಂಡ್ಸ್, ನಾನು ಇವತ್ತು ಮಂಡ್ಯದಲ್ಲಿಲ್ಲ, ಬೆಂಗಳೂರಲ್ಲಿ ಇದೀನಿ. ನೋಡಿ, ಬನ್ಶಂಕರಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ದೋಸೆ ತಿನ್ಬಿಟ್ಟು ಕೂತಿದೀನಿ. ಇವಾಗ ಎಲ್ಲಾರು ಹೋಗ್ಬೇಕಿತ್ತು ಪ್ಲಾನಿಂಗ್ಸ್. ಇಲ್ಲಿ ಎಂತೂ ಬಂದಿದ್ದೇನೆ, ಸ್ವಲ್ಪ ಕೆಲಸ ಆಯ್ತು. ಆ ಕೆಲಸ ಮುಗಿಸ್ಕೊಂಡು ಈಗ ಎಲ್ಲಾರು ಹೋಗೋದಂತ ಪ್ಲಾನ್ ಮಾಡ್ತಾ ಇದೀನಿ. ಎಲ್ಲಿಗೆ ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇದೀನಿ. ನೋಡೋಣ ಎಲ್ಲಿಗೆ ಹೋಗೋದ ಅಂತ ಡಿಸೈಡ್ ಮಾಡ್ಬಿಟ್ಟು ಹೇಳ್ತೀನಿ. ಫ್ರೆಂಡ್ಸ್, ತುಂಬಾ ಹೊತ್ತು ಪ್ಲಾನ್ ಮಾಡ್ಕೊಂಡು ಈಗ ಬೆಂಗಳೂರು ಪ್ಯಾಲೇಸ್ ನೋಡೋದ ಅಂತ ಹೋಯ್ತಾ ಇದೀನಿ. ಒಂದ್ಸಲಿ ನೋಡೇ ಇಲ್ಲ ಬೆಂಗಳೂರು ಬಂದ್ಮೇಲೆ. ಸೊ ಈಗ ನೋಡೋದ ಅಂತ ಹೋಯ್ತಾ ಇದೀನಿ, ಬನ್ನಿ ಹೋಗೋದ. ಅಣ್ಣ ಫುಲ್ ಕಂಪ್ನಿ ಕೊಡ್ತಾರೆ, ಚೆನ್ನಾಗಿ ನನಗೆ ಮಾತಾಡ್ಕೊಂಡು ಮೋಟಿವೇಶನ್ ಕೊಡ್ತವ್ರೆ ಎಲ್ಲದಲ್ಲೂ. ಅವ್ರು ಹೇಳ್ತಾ ಇರೋದು ಒಂದೊಂದು ಅರ್ಥ ಇದೆ. ಇಂಥವ್ರೆಲ್ಲ ಸಿಕ್ಬೇಕು ನಮ್ಗೆ ಮೋಟಿವೇಟ್ ಆಗಕ್ಕೋಸ್ಕರ. ಅಣ್ಣ, ನಿಮ್ ಹೆಸರು? ಸತೀಶ್ ಅಂತ. ಅಣ್ಣ, ದಿನಕ್ಕೆ ಎಷ್ಟು ದುಡಿತೀರ ಅಣ್ಣ ಆಟ ಮಾಡ್ಕೊಂಡು? ಡೈಲಿ ಎಲ್ಲ ಖರ್ಚುಗಳದೆ ಒಂದು 1500 ರೂಪಾಯಿ ಮಾಡ್ತೇನೆ. 1500 ದಿನಕ್ಕೆ? ತಿಂಗಳಿಗೆ ಅಲ್ಲೇ ಒಂದ್ 30-35 ಸಾವಿರ ಆಗೋಯ್ತಲ್ಲ ಅಣ್ಣ. ಎಲ್ಲ ಖರ್ಚೋಗಿ ಎಷ್ಟು ಉಳ್ಕತ್ತದೆ? ಎಲ್ಲ ಖರ್ಚುಗಳನ್ನ ಹೇಳ್ತಾ ಇರೋದು. ವಾ ಫ್ರೆಂಡ್ಸ್, ಅಣ್ಣ ಹಂಗ ನಂಗೊಂದು ಆಟೋ ಕೊಡ್ಸ್ಬಿಡಿ, ನಾನು ಕೊಡ್ತೀನಿ. ಬೇಡನಾಗಿ ಐಟಿ ಕಂಪ್ನಿ ಯಾವೇ ದಿನಕ್ಕೆ 1500 ಎಲ್ಲ ಖರ್ಚು ಹೋಗಿ 1500 ಮಡಿಕ್ತಾರಂತೆ. ಅಲ್ಲೇ 30 ಜಾಸ್ತಿ ಮಾಡೋರು ಅವ್ರೆ. ಪ್ಲೀಸ್ ಅಣ್ಣ, ನಂಗೊಂದು ಆಟೋ ಕೊಡ್ತೀನಿ, ನಾನು ಬರ್ತೀನಿ. ಒಟ್ಟಲ್ಲಿ ಒಂದು ಆವರೇಜ್ ಡೈಲಿ ಎಲ್ಲ ಖರ್ಚುಗಳದೆ ನಾನು ಯಾವ್ದೋ ಟೆನ್ಷನ್ ತಗೊಳ್ಳಲ್ಲಪ್ಪ, ಆರಾಮಾಗಿ ಮಾಡ್ತೀನಿ ಅಂತ ಅಂದ್ರು. ಒಂದ್ 1200 ರೂಪಾಯಿ ಅಂತೂ ಮಾಡೇ ಮಾಡ್ಬೋದು. ಅವ್ನಿಗೆ ಗ್ಯಾಸು ಖರ್ಚು ಇನ್ನೊಂದು ಮತ್ತೊಂದು ಎಲ್ಲ ಹೋಗಿ ಈಗ ಒಂದ್ 2000 ಬಿಸ್ನೆಸ್ ಮಾಡಿದ ಇಟ್ಕೊಳ್ಳಿ. ಈಗ ಒಂದ್ 300 ರೂಪಾಯಿ ಗ್ಯಾಸು ಅಷ್ಟೇ. ಈಗ ಅಕಸ್ಮಾತ್ ಅವ್ರೆ ಬಾಡಿ ಗಾಡಿ ತಗೊಂಡಿದ್ರೆ ಒಂದ್ 300 ರೂಪಾಯಿ. ಯಾರ್ಯಾರು ಐಟಿ ಕಂಪ್ನಿ ಎಲ್ಲ ಕೆಲ್ಸಕ್ಕೆ ಹೋಯ್ತಲ್ಲ ಅವರೆಲ್ಲ ಬಂದು ಆಟೋ ತಗೊಳ್ಳಿ. ಆಟೋ ಓಡಿಸ ಸ್ಟಾರ್ಟ್ ಮಾಡಿ, ಆಗ ನಿಮ್ಮ ಜೀವನ ಉದ್ಧಾರ ಆಗುತ್ತೆ. ನಾನು ಯಾಕೆ ಆಟೋ ಓಡಿಸಬಾರ್ದು ಅಂತ ಯೋಚನೆ ಮಾಡ್ತಾ ಇದೀನಿ, ಬಟ್ ಆಟೋ ಓಡಿಸಕ್ ಬರಲ್ಲ ನನಗೆ. ಫ್ರೆಂಡ್ಸ್, ಈ ಬೆಂಗಳೂರಲ್ಲಿ ಅಪ್ಪ ಒಸಿ ಟ್ರಾಫಿಕ್. ನೋಡಿ, ಬೆಂಗಳೂರು ಪ್ಯಾಲೇಸ್ ಎಂಟ್ರೆನ್ಸ್. ಈಗ ಟಿಕೆಟ್ ತಗೊಳಕ್ ಹೋಯ್ತಾ ಇದೀನಿ. ಬನ್ನಿ ಟಿಕೆಟ್ ತಗೊಳ್ಳೋದ, ಹೋಗ್ಬಿಟ್ಟು ಇಲ್ಲಿ ಟಿಕೆಟ್ ತಗೊಳ್ಳೋದು. 1 hour later. ಫ್ರೆಂಡ್ಸ್, ಏನಂದ್ರೆ ಇಲ್ಲಿ ಫೋನ್ ಪೇನೆ ಅಲೋ ಇಲ್ಲ, ಓನ್ಲಿ ಕ್ಯಾಶು ಇಲ್ಲ ಕಾರ್ಡು. ನಾನು ಕ್ಯಾಶು ತರದೇನೆ ಫೋನ್ ಪೇ ಇತ್ತು, ಅದಕ್ಕೋಸ್ಕರ ಬೇರೆಯವ್ರಲ್ಲ ಹೋಗಿ ಈಸ್ಕೊಂಡು ಒಳಗೆ ಎಂಟ್ರಿ ನೋಡ್ಕೊಂಡ್ ಬಂದೆ. ಬಟ್ ಒಳಗೆ ಫೋನಲ್ಲಿ ಅಲೋ ಇರಲ್ಲ, ಒಂಚೂರು ಓಪನ್ ಮಾಡಕ್ ಬಿಡಲ್ಲ. ಸೊ ಔಟ್ ಸೈಡ್ ಇಂದ ನೋಡ್ಕೊಳ್ಳಿ, ತೋರಿಸ್ತೀನಿ. ಫ್ರೆಂಡ್ಸ್, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ? ನಮ್ಗೆಲ್ಲ ಗೊತ್ತು ಮೈಸೂರು ಪ್ಯಾಲೇಸ್ ಸರ್ಕಾರ ನಡೆಸ್ತಾ ಇರೋದು ಅಂತ. ಅದೇ ತರ ಬೆಂಗಳೂರು ಪ್ಯಾಲೇಸ್ ನ ಸರ್ಕಾರ ನಡೆಸ್ತಾ ಇಲ್ಲ ಫ್ರೆಂಡ್ಸ್. ಈಗ್ಲೂ ಸಹ ಇದು ಒಡೆಯರ ರಾಜವಂಶದೇ ಆಸ್ತಿ ಆಗೈತೆ. ಇನ್ನ ಯಾಕೆ ಅಂದ್ರೆ ಕರ್ನಾಟಕ ಸರ್ಕಾರ ಮತ್ತು ರಾಜ ಒಡೆಯರ ಮಧ್ಯೆ ಇನ್ನೂ ಸಹ ಕಾನೂನು ಹೋರಾಟ ನಡೀತಾನೆ ಇದೆಯಂತೆ. ಫ್ರೆಂಡ್ಸ್, ಟಿಕೆಟ್ ಬಂದು 300 ರುಪೀಸ್. ಇಂಡಿಯನ್ಸ್ಗೆ 300 ರುಪೀಸ್, ಫಾರಿನರ್ಸ್ಗೆ 500 ರುಪೀಸ್. ಅದ್ ಯಾರೋ ಇಂಗ್ಲಿಷ್ನವರೆಲ್ಲ ಬೇರೆ ಸಿಕ್ಬಿಟ್ರು, ಅವ್ರ ಜೊತೆ ಸ್ವಲ್ಪ ಏನೇನೋ ಮಾತಾಡ್ಕೊಂಡು ತಲೆ ಬುಡ ಅರ್ಥ ಆಗ್ದೇನೆ ಮೇಂಟೈನ್ ಮಾಡ್ಕೊಂಡ್ ಬಂದೆ. ಯಾರೋ ಒಂದ್ ಇಬ್ರು ಹುಡುಗಿರು ಚೆನ್ನಾಗಿ ಮಾತಾಡ್ಸ್ಬಿಟ್ಟು ಅವ್ರು ಬೇರೆ ಸೆಲ್ಫಿ ಬೇರೆ ತಕೊಂಡ್ರು ಫೋನಲ್ಲಿ. ಹೇಳಿದೀನಿ ಕಳ್ಸಿ ಅಂತ ಕಳ್ಸ್ಬೇಕು. ನೋಡೋದ, ಇಲ್ಲಿ ನೋಡಿ, ಬನ್ನಿ ಪಾರ್ಕ್ ಒಳಗೆ ಎಂಟ್ರಿ ಹೋಗದ. ಕಮ್ ಲೆಟ್ಸ್ ಗೋ. ನೋಡಿ, ಟಿಕೆಟ್ ತಗೊಳ್ಳ ತಕ್ಷಣ ಈ ತರ ಒಂದ್ ಸ್ಟಿಕ್ಕರ್ ಅಂಟಿರ್ತಾರೆ. ಆಮೇಲೆ ಟಿಕೆಟ್ ಇಲ್ಲಿ ಇದು ಬಸ್ ಟಿಕೆಟ್. ಫ್ರೆಂಡ್ಸ್, ಗ್ರ್ಯಾಂಡ್ ಕಪಲ್ಸ್ಗೆ ಫೋಟೋ ಶೂಟ್ ಮಾಡ್ಕೊಡ್ಬೇಕಂತೆ, ಮಾಡ್ತಾ ಇದೀನಿ. ಡನ್. ಯು ಕ್ಯಾನ್ ಸಿ ಅನದರ್ ಒನ್ಸ್. ಫ್ರೆಂಡ್ ಜೊತೆ ಬಂದು ಫೋಟೋಗ್ರಾಫರು, ಹೊರಗೆ ಸುಮ್ಮನೆ ಬಂದು ಫೋಟೋಗ್ರಾಫರ್. ಆಕ್ಚುಲಿ ಫ್ರೆಂಡ್ಸ್, ನಾನು ಎಲ್ರಿಗೂ ಫೋಟೋ ಶೂಟ್ ಎಲ್ಲ ಮಾಡ್ಕೊಟ್ಟು ಇಲ್ಲಿ ಬಂದಿರೋ ಎಲ್ಲಾ ಕಪಲ್ಸ್ಗಳಿಗೂ ನಾನೇ ಫೋಟೋ ಶೂಟ್ ಮಾಡ್ಕೊಡ್ತಾ ಇದೀನಿ. ಒಳ್ಳೆ ಮುಸ್ತಾಫಾ ಹೋಗಿದ್ದೀನಿ. ಆಗ್ಲಿ 4ನೇವ್ರು ಈಗ ಕೇಳ್ಬಿಟ್ಟು ಫೋಟೋ ತೆಗಿಸ್ಕೊಂಡಿದ್ದು. ನನ್ಗೇನ್ ಅನ್ಸ್ತಿದೆ ಅಂದ್ರೆ, ನನ್ ಫೋಟೋ ಶೂಟ್ ಅನ್ನೋದು ಬೈ ಬ್ಲಡ್ ಬಂದ್ಬಿಟ್ಟಿದೆ. ನೋಡ್ದವ್ರಿಗೆಲ್ಲ ನನ್ ಗೊತ್ತಾಗ್ಬಿಡ್ತೀನಿ ಕ್ಯಾಮ್ರಾ ಮ್ಯಾನ್ ಅನ್ನು ಅಂತ. ಅದಕ್ಕೆಲ್ಲ ಫೋಟೋ ಶೂಟೇ ತೆಗ್ದು ಮಾಡಿಸ್ಕೊತವ್ರ ನಾ ಕೈಸ್ಕೊಂಡು. ನೋಡಿ, ಲಾಸ್ಟ್ ಇನ್ನೊಂದ್ಸಲ ನೋಡ್ಕೊಳ್ಳಿ. ಬೇರೆ ಪ್ಲೇಸ್ ಯಾವ್ದಕ್ಕಾದ್ರು ಹೋಗದ, ಬನ್ನಿ. ಚಿಕ್ಕಗಳು ನೋಡಿ ಹೆಂಗ್ ಅನ್ಸ್ಬಿಟ್ಟವ್ರೆ ಎಲ್ಲ. ಅಯ್ಯೋ ರಾಮವೇ, ಒಂಚೂರು ಗ್ಯಾಪ್ ಇಲ್ದಿರಂಗ್ ಫುಲ್ ಅಂಟ್ಸಾಕ್ಬಿಟ್ಟವ್ರೆ.
ಫ್ರೆಂಡ್ಸ್ ಬ್ಯಾಂಗ್ಳೂರ್ ಪ್ಯಾಲೇಸ್ಗೆ ಈಗ ಬಾಯ್ ಹೇಳ್ಬಿಟ್ಟು ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಹೋಗೋದಾ ಬನ್ನಿ. ಆಕ್ಚುಲಿ ನಾನು ಆಲ್ರೆಡಿ ಹೋಗಿದ್ದೀನಿ ಒಂದ್ಸಲಿ, ಬಟ್ ಲಾಗ್ ಮಾಡಿಲ್ಲ. ಈ ಸಲ ಹೋಗಿ ಲಾಗ್ ಮಾಡಿ ತೋರಿಸ್ತೀನಿ ಬನ್ನಿ. ಅಲ್ಲಿ ನೀವೆಲ್ಲ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೋಬಹುದು. ಬನ್ನಿ ನೋಡ್ಕೊಂಡ್ ಬರೋದ. ಫ್ರೆಂಡ್ಸ್ ಅವಾಗಿಂದ ವೇಟ್ ಮಾಡಿ ಸಾಕಾಗೋಯ್ತು. ಊಬರ್ ಬುಕ್ ಮಾಡಿದೀನಿ ಬೈಕಾ, ಬಟ್ ಇನ್ನ ಬಂದೇ ಇಲ್ಲ. ಅದಕ್ಕೆ ಚೇಂಜ್ ಮಾಡ್ಬಿಟ್ಟು ಈಗ ಆಟೋ ಬುಕ್ ಮಾಡಿದೀನಿ. ಆಟೋ ಬೇಗ ಸಿಗುತ್ತೆ ಅನ್ಬಿಟ್ಟು. ಬೈಕ್ ಎಷ್ಟು ಮ್ಯಾಕ್ಸಿಮಮ್ ಅರ್ಧ ಗಂಟೆ ಆಯ್ತು ಅವಾಗಿನ ಕಾಯ್ತಾ ಇದೀನಿ, ಬರ್ಲೇ ಇಲ್ಲ. ಈಗ ಆಟೋ ಹತ್ಕೊಂಡು ಹೋಯ್ತಾ ಇದೀನಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ಗೆ. ಬನ್ನಿ ಹೋಗಿ ನೋಡೋಣ. ನೋಡಿ ಫ್ರೆಂಡ್ಸ್, ಪ್ಯಾಲೇಸ್ ಹತ್ರ ಬಂದು. ಫ್ರೆಂಡ್ಸ್ ಇದೆ ನೋಡಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್. ಫ್ರೆಂಡ್ಸ್ ಆಕ್ಚುಲಿ ಈಗ ಸ್ವಲ್ಪ ರೂಲ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಇಲ್ಲಿಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಅಲ್ಲೊಂದು QR ಕೋಡ್ ಕೊಟ್ಟಿದ್ದಾರೆ. ಆ QR ಕೋಡ್ ನ ಸ್ಕ್ಯಾನ್ ಮಾಡಿ ಅಲ್ಲಿ ಎಷ್ಟು ಜನ ಬರ್ತಿದೆ ಎಂಟ್ರಿ ಮಾಡಿ, ಆಮೇಲೆ ಇಂಡಿಯನ್ ಫಾರಿನರ್ಸ್ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಅಲ್ಲಿ ನಮ್ಮ ವೋಟರ್ ID ಇಲ್ಲಾಂದ್ರೆ ಯಾವ್ದಾದ್ರು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ, ಆಮೇಲೆ ಅಮೌಂಟ್ ಪೇ ಮಾಡ್ಬಿಟ್ಟು ಎಂಟ್ರಿ ಆಗ್ಬೇಕು. ಇಲ್ಲಿ ಕ್ಯಾಶ್ ಅಲೋ ಇರಲ್ಲ ಮತ್ತೆ ಕಾರ್ಡ್ಸ್ ಅಲೋ ಇರಲ್ಲ. ಓನ್ಲಿ ಫೋನ್ ಪೇ, ಗೂಗಲ್ ಪೇ ಸ್ಕ್ಯಾನಿಂಗ್ ಮಾಡ್ಬಿಟ್ಟೆ ಪೇ ಮಾಡ್ಬೇಕು. ಇಲ್ಲಿ ನೋಡಿ ಹೆಂಗೈತೆ. ಒಂದೊಂದ್ ಕಡೆ ಒಂದೊಂದ್ ತರ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ ಈಗ. ಫ್ರೆಂಡ್ಸ್ ಸೀರಿಯಸ್ಲಿ ಈ ಟಿಪ್ಪು ಸುಲ್ತಾನು ಸೇಮ್ ಚಂದ್ರಮುಖಿ ಆಪ್ತಮಿತ್ರ ಮೂವಿಲಿ ನಾಗವಲ್ಲಿ ಮನೆ ಇರುತ್ತಲ್ಲ, ಸೇಮ್ ಅದೇ ತರ ಫೀಲ್ ಕೊಡ್ತಾ ಇದೆ. ಚಂದ್ರಮುಖಿ ಮನೆ ಒಳಗೆ ಹೋಗೋದ ಮೇಕೆ ಸ್ಟೆಪ್ಸ್ ಓದುತ್ತಾ ಇದ್ದೀನಿ. ಅಲ್ಲಿ ಯಾರೋ ವಿಜಯರಾಜೇಂದ್ರ ಬಾಬುದವರು ವಿಡಿಯೋ ಮಾಡ್ತಿದ್ದಾನೆ ಯಾರ್ದು. ಫ್ರೆಂಡ್ಸ್ ಇದು ಯಾವ್ದು ಗೊತ್ತಾ ಪ್ಲೇಸು? ಆಪ್ತಮಿತ್ರ ಮೂವಿಲಿ ಗಂಗಾ ಕೂತ್ಕೊಂಡು ಮನೆ ನೋಡ್ತಾ ಇರ್ತಾಳಲ್ಲ, ನೋಡ್ತಾ ಅದೇ ಜಾಗ ಇದು. ಸುಮ್ನೆ ಹೇಳ್ತಾ ಇರೋದು ನಿಜ ಅಲ್ಲ. ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ಇದು ಯಾವ ರೂಮ್ ಗೊತ್ತಾ? ನಾಗವಳ್ಳಿನ ಇದೇ ರೂಮಲ್ಲಿ ಕೂಡಾಕಿರೋದು. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡೋ ಧೈರ್ಯ ಮಾಡಕ್ ಹೋಗ್ಬಿಡಿ ಆಯ್ತಾ. ಸುಮ್ನೆ ತಮಾಷೆ ಹೇಳ್ತಾ ಇರೋದು, ಸೀರಿಯಸ್ ತಗೋಕ್ ಹೋಗ್ಬಿಡಿ. ಯಾಕಂದ್ರೆ ಇದು ಟಿಪ್ಪು ಸುಲ್ತಾನ್ ಅವ್ರು ಇದ್ದಿದ್ದ ಜಾಗ, ಇದು ಒಂದು ಪ್ಲೇಸು ಅಷ್ಟೇ. ನಾನು ಅಷ್ಟೇ ತಿಳ್ಕೊಂಡಿರೋದು, ಫುಲ್ ಡೀಟೇಲ್ ಆಗಿ ಏನೂ ಗೊತ್ತಿಲ್ಲ. ತೋರ್ಸಕ್ ಬಂದಿ. ಬೇಕಾದ್ರೆ ಇಲ್ಲಿ ನೀವು ಒಳ್ಳೆ ವಿಡಿಯೋ ಶೂಟು, ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಅರಮನೆಯನ್ನ 1781ರಲ್ಲಿ ಟಿಪ್ಪು ಸುಲ್ತಾನ ತಂದೆ ಹೈದರ್ ಅಲಿ ಅವರು ಸ್ಟಾರ್ಟ್ ಮಾಡ್ತಾರೆ ಕಟ್ಬೇಕು ಅಂತ. ನಂತರ ಟಿಪ್ಪು ಸುಲ್ತಾನ್ ಅವರು 1791ರಲ್ಲಿ ಇದನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ತಾರೆ. ಟಿಪ್ಪು ಸುಲ್ತಾನ್ ಅವರು ಯಾವಾಗ ಎಕ್ಸ್ಪೈರ್ ಆಯ್ತಾರೆ, ಅದಾದ ನಂತರ ಬ್ರಿಟಿಷರು ಇದನ್ನ ತಮ್ಮ ಆಡಳಿತ ಕಚೇರಿಯಾಗಿ ಯೂಸ್ ಮಾಡ್ತಿದ್ರಂತೆ ಇದನ್ನ. ಫ್ರೆಂಡ್ಸ್, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ, ಟಿಪ್ಪು ಸುಲ್ತಾನ್ ಅವರು ಈ ಮನೆಗೆ ಅಬೋರ್ಡ್ ಆಫ್ ಹ್ಯಾಪಿನೆಸ್ ಅಂಡ್ ಎನ್ವೆ ಆಫ್ ಹೆವೆನ್ ಅಂತ ನೇಮ್ ಕೊಟ್ಟಿದ್ರಂತೆ. ಹಂಗಂದ್ರೆ ಇದು ಸಂತೋಷ ನಿವಾಸ ಅಂತೆ, ಜೊತೆಗೆ ಸ್ವರ್ಗವೂ ಅಸೂಯೆ ಪಡುವಂತ ಜಾಗ ಅಂತೆ ಇದು. ನೋಡಿ ಫ್ರೆಂಡ್ಸ್ ಹೆಂಗೈತೆ ಪ್ಲೇಸ್. ಇಲ್ಲಿ ನೀವು ಕಪಲ್ಸ್ ಗಳೆಲ್ಲ ಬಂದು ವಿಡಿಯೋ ಶೂಟ್ಸ್ ಎಲ್ಲ ಮಾಡಿಸ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಬೇಕಾದ್ರೆ ಡೆಂಗು ಫಿಲಮ್ ಬೇಕಾದ್ರೆ ಆಕ್ಟ್ ಮಾಡಿಸಿದ್ರು ಮಾಡಿಸ್ಕೋಬಹುದು. ನಾಗವಲಿ ಗಿವಲಿ ತರ ಮಾಡ್ಕೊಂಡು ಗೆಟಪ್ ಹಾಕ ಬಂದು ಫೋಟೋ ಶೂಟ್ ಮಾಡಿಸ್ಬೋದು. ಆ ತರನೇ ಐತೆ ಮನೆ ಪ್ಯಾಲೇಸು. ಹೊರಗಡೆ ಮಾತ್ರ ಫುಲ್ ಗ್ರೀನರಿ, ಕಪಲ್ ಪ್ಲೇಸು. ಆಕ್ಚುಲಿ ನಾವು ಮುಂಚೆನೆ ಒಂದ್ಸಲ ಇಲ್ಲಿ ಬಂದಿದ್ದ, ನಾನು ನಮ್ಮ ಫ್ರೆಂಡ್ ಪ್ರಜ್ವಲ್, ನಿಹಾರಿಕಾ ಅಂತ ಇನ್ನೂ ಪುಣ್ಯ 4 ಜನ ಇಲ್ಲಿ ಬಂದಿದ್ದೋ. ಬಟ್ ಅವಾಗ ಬರೇ ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಹೋಗಿದ್ದೋ. ಇವಾಗ ಲಾಗ್ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ ಸೆಕೆಂಡ್ ಟೈಮ್. ಫ್ರೆಂಡ್ಸ್ ಇಷ್ಟೇ ಟಿಪ್ಪು ಸುಲ್ತಾನ್ ಪ್ಯಾಲೇಸು. ಎಂಟ್ರಿ ಫೀಸು ಜಸ್ಟ್ 20 rupees ಅಷ್ಟೇ. ಆರಾಮಾಗಿ ಬರ್ಬೋದು, ನೋಡ್ಕೊಂಡು ಹೋಗ್ಬೋದು. 20 rupees ತಕ್ಕಂಗೆನೆ ಪ್ಯಾಲೇಸ್ ಐತೆ. ಬಟ್ ಬೇಕಾದ್ರೆ ನೀವು ಇಲ್ಲಿ ವೆರೈಟಿ ತರ ಫೋಟೋ ಶೂಟ್, ವಿಡಿಯೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಮಾಡ್ಬೋದು. ಇಲ್ಲೊಂದು ಯಾವ್ದೋ ದೇವಸ್ಥಾನ ಇದೆ ನೋಡಿ. ಆಕ್ಚುಲಿ ದೇವಸ್ಥಾನಕ್ಕೆ ಹೋಗ್ಬೋದಿತ್ತು, ಬಟ್ ನಾನು ನಾನ್ ವೆಜ್ ತಿನ್ಬಿಟ್ಟಿದ್ದೀನಿ ನಾನು, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಯ್ತಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲಾರು ಹೋಯ್ತೀನಿ. ಈಗ ರಿಟರ್ನ್ ಬ್ಯಾಕ್ ಟು ಬನಶಂಕರಿ ಹೋಗೋದ ಬನ್ನಿ. ಯಾಕೆಂದ್ರೆ ಅಲ್ಲಿ ನಾವು ಫ್ರೆಂಡ್ಸ್ ಗಳು ವೇಟ್ ಮಾಡ್ತಿದ್ದಾರೆ, ಅವ್ನು ಕರ್ಕೊಂಡು ರಿಟರ್ನ್ ಮಂಡ್ಯಾಗ ಹೋಗ್ಬೇಕು ನಾನು. ಓಕೆ, ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ಲಾ? ಬೇಡ, ಅಲ್ಲಿ ಹೋಗಿ ನಾವು ಫ್ರೆಂಡ್ಸ್ ಗಳನ್ನ ಮಾತಾಡ್ಸ್ಕೊಂಡು ರಿಟರ್ನ್ ಹೋಯ್ತೀನಲ್ಲ, ಅಲ್ಲಿವರೆಗೂ ಲಾಗ್ನ ಕಂಟಿನ್ಯೂ ಮಾಡೋದ. ಫ್ರೆಂಡ್ಸ್ ಈ ಜಾಗನ ನೀವು KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಇಂದ ಅಪೋಸಿಟ್ ಆಗಿರೋದು, ಆರಾಮಾಗಿ ಸಿಗುತ್ತೆ ನಿಮ್ಗೆ, ಆರಾಮಾಗಿ ಬರ್ಕೊಂಡು. ನೋಡಿ KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್, ಇಲ್ಲಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್. ಫ್ರೆಂಡ್ಸ್ ಮೆಟ್ರೋಗೆ ಬಂದಿದ್ದೀನಿ. ಮೆಟ್ರೋದಲ್ಲಿ ಈಗ ಬನಶಂಕರಿಗೆ ಹೋಗೋದ ಬನ್ನಿ. ಈಗ ಬನಶಂಕರಿಗೆ ಅಣ್ಣ ಇನ್ನು ಏನೋ ಬೇಕಣ್ಣ.
ಆಫ್ಟರ್ 4 ಇಯರ್ಸ್ ಆದ್ಮೇಲೆ ಫ್ರೆಂಡ್ಸ್ ಬೆಂಗಳೂರು ಮೆಟ್ರೋ ನೋಡ್ತಾ ಇದ್ದೀನಿ ನಾನು. ಫ್ರೆಂಡ್ಸ್ ನನಗೆ ಮೆಟ್ರೋದಲ್ಲಿ ತುಂಬಾ ಏನ್ ಇಷ್ಟ ಅಂದ್ರೆ ಅರ್ಪಣ್ ಅವ್ರ ವಾಯ್ಸೇ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಮೆಟ್ರೋಗೆ ಬರ್ತೀನಿ ನಾನು. ಚಂದ್ರಶೇಖರಿಂದ ಬಂದ್ಬಿಟ್ಟು ಈಗ ಬಸ್ ಸ್ಟಾಪ್ ಹತ್ರ ಹೋಟ್ಲ್ ಇದೆಯಲ್ಲ, ಅಲ್ಲಿ ಬಂದು ಊಟ ಮಾಡಕ್ ಬಂದಿದ್ದೀನಿ. ಕಾಯಾಗೈದ್ರೆ ಹೊಟ್ಟೆ ಇಸ್ತೀವಿ ತುಂಬಾ, ಅದಕ್ಕೋಸ್ಕರ ಊಟ ಮಾಡಕ್ ಬಂದಿದ್ದೀನಿ, ತೋರಿಸ್ತೀನಿ. ಫ್ರೆಂಡ್ಸ್ ಮುಂಚೆ ನಾವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಇಲ್ಲೇ ಬನಶಂಕರಿಲಿ ಟ್ರೈನಿಂಗ್ ಬರ್ತಿದ್ವು. ಅವಾಗ ನಮ್ಗೆ ಇಲ್ಲೇ ಬ್ರೇಕ್ಫಾಸ್ಟ್. ನೋಡಿ ಫ್ರೆಂಡ್ಸ್, ಇಡ್ಲಿ ವಡೆ ಸಾಂಬಾರ್ ತಿಂತ ಇಲ್ಲಿ. ಓಕೆ ಫ್ರೆಂಡ್ಸ್, ಈಗ ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ನಮ್ಮ ಫ್ರೆಂಡ್ಸ್ ಗಳು ಸಿಗಕ್ಕಾಗಲ್ಲ, ಅವ್ರು ತುಂಬಾ ಬಿಸಿ ಇದಾರಂತೆ. ಸೊ ಹಾಗಾಗಿ ನಾನು ರಿಟರ್ನ್ ಮಂಡಿಗೆ ಹೋಗ್ತಾ ಇದೀನಿ. ಸೊ ವಿಡಿಯೋ ಇವಾಗ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆದಷ್ಟು ನಿಮ್ ಸಪೋರ್ಟ್ ನನಗೆ ಬೇಕು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ ಎಂಡ್ ಮಾಡೋಣ. ಬಾಯ್.